ಕೇರಳದ ವೈನಾಡಿನಲ್ಲಿ ಆಗಿರುವಂತಹ ಈ ದೊಡ್ಡ ಭೂಕುಸಿತದಿಂದ ಅಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಮೃತದೇಹಗಳನ್ನು ಹೊರತೆಗೆಯುವಂತಹ ಕೆಲಸ ಆಗ್ತಿದೆ. ಆದರೆ ದುರಂತ ಅಂತಂದ್ರೆ ಕರ್ನಾಟಕದ ಮಂಡ್ಯದ ಕೆಆರ್ ಪೇಟೆಯ ಒಂದು ಗ್ರಾಮದ 5 ಜನ ಕುಟುಂಬಸ್ಥರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅದರಲ್ಲಿ 2 ಕಾಣೆಯಾಗಿದ್ದಾರೆ. ಅವ್ರು ಬದುಕಿದಾರೋ, ಅವ್ರು ಸತ್ತಿದಾರೋ, ಅವರ ಶವ ತೇಲ್ಕೊಂಡು ಎಷ್ಟು ದೂರ ಹೋಗಿದೆಯೋ ಅದರ ಬಗ್ಗೆ ಯಾವ ಮಾಹಿತಿ ಕೂಡ ಇದುವರೆಗೂ ಲಭ್ಯವಾಗ್ತಾ ಇಲ್ಲ. ಸೊ ಆ ಗ್ರಾಮಸ್ಥರ ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಲೀಲಾವತಿ ಅನ್ನುವಂತಹ ವೃದ್ಧೆ ಈ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಆ ವೃದ್ಧೆ ತಾಯಿಯ ಜೊತೆ ರಾತ್ರಿ ಆದ್ರೂ ಈ ಮಗಳು ಮಾತಾಡಿದ್ರಂತೆ. ಕೆಳಗೆ ಅಳ್ತಾ ಇರುವಂತಹ ಪರಿಸ್ಥಿತಿಯಲ್ಲಿರೋ ಆ ಹೆಣ್ಮಗಳನ್ನ ಏನು ಗಮನಿಸ್ತಾ ಇದ್ದೀರಿ, ಲೀಲಾವತಿಯವರ ಮಗಳವರು. ಮೊನ್ನೆ ರಾತ್ರಿ ಮಾತಾಡ್ತಾ ಸಂದರ್ಭದಲ್ಲಿ ಬರೋದಿದ್ರೆ ಬಾ, ಇಲ್ಲಿದ್ರೆ ಅಲ್ಲೇ ಸಾಯಿ ಅನ್ನುವಂತಹ ಒಂದು ಮಾತನ್ನ ಹೇಳಿರ್ತಾರಂತೆ. ಆ ಮಾತು ಈಗ ಈ ಮಗಳಿಗೆ ಅಕ್ಷರಶಃ ಕಾಡ್ತಾ ಇದೆ. ಕಾರಣ ಅವರ ತಾಯಿ ಈಗ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅವರ ತಾಯಿ ಮರಳಿ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ನೋವು ಅವರಲ್ಲಿದೆ. ಅಣ್ಣ ಅಣ್ಣ ಕುರಿ ಬೆಳೆಕಾಲ ಆಡ್ಲಲ್ಲ ಅಂತಿದ್ಲವಳು, ನನ್ನ ಕುರಿ ಬೆಳೆಕಾಲ ಅಂತಿದ್ಲು. ಅಯ್ಯೋ ಏನೋ ಮಾಡಾಗಿಲ್ಲ, ಬಾಡಿ ಬಂದರೆ ಮಲ್ತ ಡಬಲ್ ಮಾಡ್ತೀಗಳಪ್ಪ. ಅಪ್ಪು ಎಲ್ಲ ಕೈ ಮುಚ್ಚಿಲ್ಲ ಕಣ, ಫೋನ್ ಮಾಡಬೇಕು ಕುಡ್ಸರ್ಲೆ ಹುಡುಗಿಗೆ ಸ್ವಲ್ಪ ನೀರು ಇದು ಮಾಡಿ ಲೀಲಾವತಿಯವರ ಮಗಳ ಪರಿಸ್ಥಿತಿ ನೀವು ಗಮನಿಸ್ತಾ ಇದ್ದೀರಿ. ಕೆಆರ್ ಪೇಟೆಯ ಕತ್ತರಘಟ್ಟದ ಗ್ರಾಮ ಇದು. ಆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಲೀಲಾವತಿಯವರ ಮಗಳು ಅತ್ತು ನಿತ್ರಾಣಗೊಂಡಿದ್ದಾರೆ. ಕೆಳಗೆ ಬಿದ್ರು. ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಅವರ ಇತರೆ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಈ ಮಗಳಿಗೆ ಎಷ್ಟೇ ಸಮಾಧಾನ ಹೇಳಿದ್ರು ಕೂಡ ಅದು ವರ್ಕ್ ಆಗೋದಿಲ್ಲ. ಕಾರಣ ತನ್ನ ತಾಯಿಯನ್ನ ಕಳೆದುಕೊಂಡಿದ್ದಾರೆ ಅವರು. ತನ್ನ ತಾಯಿ ಬದುಕಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ. ಕೆಸರು ನೀರಲ್ಲಿ ಅವರು ಹುದುಗೋಗಿದ್ದಾರೆ ಅಂತ ಹೇಳಿ ಈ ತಾಯಿ ಅನ್ಕೊಂಡಿದ್ದಾರೆ. ಇವರ 5 ಜನ ಮನೆಯ ಸದಸ್ಯರು ಕೇರಳದಲ್ಲಿ ವಾಸ ಮಾಡ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.